ಲೇಖ. ನಂಬರ್ ಎಲ್ಲೋ ನೋಟ್ ಹಾಕಿದೆ ಅಲ್ಲ, ಇದು ನಮ್ಮನೆ ಲ್ಯಾಂಡ್ಲೈನ್ ನಂಬರ್. ಮೋಸ್ಟ್ಲಿ ಇದು ಆ ಕಿಡ್ನ್ಯಾಪ್ ಮಾಡ್ದೊಂದು ಸಿಮ್ ಇರಬೇಕು. ಇದರಲ್ಲಿರೋ ನಂಬರ್ಸಿಗೆ ಕಾಲ್ ಮಾಡಿದ್ರೆ ಕಿಡ್ನ್ಯಾಪ್ ಮಾಡ್ದೋನು ಯಾರು ಅಂತ ಗೊತ್ತಾಗತ್ತೆ ಅನ್ಸತ್ತೆ.
ಹಲೋ, ಯಾರು? ನಮಸ್ಕಾರ. ಯಾರು ಮಾತಾಡೋದು? ನೀ ಯಾರಮ್ಮ ತಾಯಿ? ನಾವು ಮೊಬೈಲ್ ಆಫೀಸಿಂದ ಕಾಲ್ ಮಾಡ್ತಿರೋದು. ಯಾವ ಊರಿದು? ಬಾಳೆಹೊನ್ನೂರು ಕಣಮ್ಮ. ಏನು ಕೆಲಸದಲ್ಲಿದ್ದೀರಾ ನೀವು? ನಾವು ರೈತರು. ಸರಿ, ಥ್ಯಾಂಕ್ ಯು. ಸರಿ, ಆಯಿತು. ಹಲೋ, ಯಾರು? ಸ್ವಲ್ಪ ಮಾತಾಡಬೇಕಿತ್ತು. ಯಾರು ಅಂತ ಗೊತ್ತಾಗದೆ ನಾನು ಮಾತಾಡಲ್ಲ. ಒಂದು ಡೀಲ್ ಇತ್ತು. ಡೀಲಾ? ಏನು ಡೀಲ್ ಅದು? ಅದು ಒಂದು ಕಿಡ್ನ್ಯಾಪ್ ಮಾಡೋದಿತ್ತು. ಯಾರು ನಂಬರ್ ಕೊಟ್ಟಿದ್ದು? ಅದು ಅಣ್ಣ ಕೊಟ್ಟಿದ್ದು. ನಿಮ್ಮ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿದ್ದಾರೆ. ಅಣ್ಣನಾ? ಹಾಂ, ಈ ಕೆಲಸಕ್ಕೆ ಜನ ಬೇಕು ಅಂದೆ, ನಿಮ್ಮ ನಂಬರ್ ಕೊಟ್ಟರು. ಏನು ತಮಾಷೆ ಮಾಡ್ತಿಲ್ಲ ತಾನೇ? ಇಲ್ಲ, ಪ್ಲೀಸ್ ಎದುರುಗಡೆ ಸಿಗಿ, ನಿಮಗೂ ಲಾಭ ಆಗತ್ತೆ. ತುಂಬ ದೊಡ್ಡ ಡೀಲು. ಆ ಥರ ಪಾರ್ಟಿ ಅಲ್ಲ, ನೀವು ಹೆದರಬೇಡಿ. ಒಬ್ಬ ವ್ಯಕ್ತಿ ತುಂಬ ತೊಂದರೆ ಕೊಡ್ತಿದ್ದಾನೆ, ಅದಕ್ಕೆ ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ. ಹಲೋ, ನಮ್ಮ ಹತ್ರ ಆಟ ಆಡಿದ್ರೆ ಸರಿ ಹೋಗಲ್ಲ, ಆಮೇಲೆ ನಿಮ್ಮ ಕತೆ ಮುಗಿಯೋಯ್ತೆ. ಅದು ನನಗೆ ಚೆನ್ನಾಗಿ ಗೊತ್ತು. ನಾನು ಆಟ ಆಡ್ತಿಲ್ಲ. ಒಂದು ಸರ್ತಿ ಬಂದು ನೋಡಿ, ನಾನು ಸ್ಪಾಟಲ್ಲೇ ಪೇಮೆಂಟ್ ಮಾಡ್ತೀನಿ. ಎಲ್ಲಿಗೆ ಬರ್ತೀರಾ? ನೀವು ಹೇಳಿದ ಜಾಗಕ್ಕೆ ಬರ್ತೀನಿ, ಆದರೆ ಜಾಗ ತುಂಬ ನಿಗೂಢವಾಗಿರಬೇಕು. ಬೇರೆ ಯಾರೂ ನನ್ನನ್ನು ನೋಡಬಾರ್ದು. ಒಬ್ಬಳೇ ಬರಬೇಕು. ಆಯಿತು, ಒಬ್ಬಳೇ ಬರ್ತೀನಿ. ಕನ್ಪುರ ರೋಡ್ ಬಂದು ಫೋನ್ ಮಾಡಿ, ಅಡ್ರೆಸ್ ಹೇಳ್ತೀನಿ. ಹಾಂ, ಗೊತ್ತಾಯ್ತು. ಬರ್ತೀನಿ.
ಬಂದಿದ್ದಲ್ಲ ಅಣ್ಣ. ಹಲೋ, ನೀವು ಹೇಳಿದ ಜಾಗಕ್ಕೆ ನಾನು ಬಂದಿದ್ದೀನಿ. ಗೊತ್ತಾಯ್ತು, ನಮ್ಮ ಹುಡುಗ ಬಂದಿದ್ದ ತಾನೆ, ಜೊತೆಗೆ ಪೊಲೀಸ್ನವ್ರು ಯಾರು ಬಂದಿಲ್ಲ ತಾನೆ? ಹಾಗೆ ಮಾಡಿದ್ರೆ ಜೀವಂತ ವಾಪಸ್ ಹೋಗಲ್ಲ ಅನ್ನೋದು ಗೊತ್ತಿದೆ. ಒಬ್ಬಳೇ ಬಂದಿದ್ದೀನಿ. ಸರಿ, ಈಗ ಬರ್ತಾ ಇದ್ದೀನಿ. ಹಾಯ್ ನಡಿಯಾ. ಏನು ವಿಷಯ ಹೇಳಿ. ಒಂದು ಡೀಲ್ ಇತ್ತು. ಏನು ಡೀಲು? ಏನು ಆಫ್ ಫುಲ್ಲು? ಹೇಳಿದ್ನಲ್ಲ ಫೋನಲ್ಲೇ, ಕಿಡ್ನ್ಯಾಪ್ ಅಂತ. ಮಾಡ್ತೀರಾ? ಅದೇ ನಮ್ಮ ಕಸಬು. ಹೇಳಿ, ಯಾರನ್ನ ತಗೊಂಬರ್ಬೇಕು? ಇದಕ್ಕೂ ಮುಂಚೆ ನನಗೆ ಇನ್ನೊಂದು ವಿಷಯ ಗೊತ್ತಾಗಬೇಕು. ನೀವು ಈ ಕೆಲಸ ಮಾಡ್ತೀರೋ ಇಲ್ವೋ ಅಂತ. ಇದಕ್ಕೂ ಮೊದಲು ಇಂಥ ಕೆಲಸ ಮಾಡಿದ್ದೀರಾ? ಏನು ಮೇಡಮ್, ನಮ್ಮ ಕಸಬೆ ಅದು. ಯಾಕೆ ಅಣ್ಣ ಹೇಳಿಲ್ವಾ? ಹಾಂ, ಹೇಳಿದ್ದಾರೆ. ಆದರೆ ಕೆಲಸ ನೀಟಾಗಿ ಆಗಬೇಕು, ಯಾರಿಗೂ ಗೊತ್ತಾಗಬಾರ್ದು. ನನ್ನ ಹೆಸರು ಎಲ್ಲೂ ಹೊರಗೆ ಬರಬಾರ್ದು. ಕೆಲಸ ಕೊಟ್ಟು ನೋಡಿ ಮೇಡಮ್, ಒಂದು ಸಣ್ಣ ವಿಷಯನೂ ಆಚೆ ಬರಲ್ಲ. ಎಷ್ಟು ದುಡ್ಡು ಕೊಡಬೇಕು? 10 ಲಕ್ಷ. 10 ಲಕ್ಷನಾ? ತುಂಬ ಜಾಸ್ತಿ ಆಯಿತು, ಕಡಿಮೆ ಮಾಡ್ಕೊಳ್ಳಿ. ಮೇಡಮ್, ರಿಸ್ಕ್ ಇರುತ್ತಲ್ಲ, ಅದಕ್ಕೆ ಅಷ್ಟೊಂದು ಆಗತ್ತೆ. ಕೊಡೋದು ಹೇಳಿ. ನಮ್ಮ ಬಜೆಟು 6 ಲಕ್ಷ. ಏನು 6 ಲಕ್ಷನಾ? ಕಷ್ಟ ಆಗತ್ತೆ ಮೇಡಮ್. ನೋಡಿ, ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರು ಆಚೆ ಬರೋಲ್ಲ. ಒಂದು ಕೆಲಸ ಮಾಡಿ, 7 ಲಕ್ಷ ಕೊಡಿ ಮೇಡಮ್. ಆಯಿತು. ಗ್ಯಾರಂಟಿನಾ? ಅನುಮಾನನೇ ಇಲ್ಲ ಮೇಡಮ್. ಸರಿ, ಅಡ್ವಾನ್ಸ್ 3 ಲಕ್ಷ ನಾಳೆ ಕೊಡ್ತೀನಿ. ಇದೇ ಸ್ಪಾಟಿಗೆ ಬರ್ತೀರಾ? ಓಕೆ ಮೇಡಮ್, ನಾಳೆ ಬರ್ತೀನಿ. ಆ ಪಾರ್ಟಿದು ಫೋಟೋ ಡೀಟೇಲ್ಸ್ ಎಲ್ಲ ನಾನು ಕೊಡಿ, ಮಿಕ್ಕಿದ ಕೆಲಸ ನಾನು ಮುಗಿಸ್ತೀನಿ. ಸರಿ, ನಾಳೆ ತರ್ತೀನಿ. ಹಲೋ, ಏನಾದರೂ ಡಬಲ್ ಗೇಮ್ ಮಾಡಿದ್ರೆ ಗೊತ್ತಲ್ಲ, ಆಲ್ರೆಡಿ ಕಾರ್ ನಮ್ಮನ್ನು ನೋಟ್ ಮಾಡ್ಕೊಂಡಿದ್ದೀನಿ. ಇಲ್ಲ, ಆ ಥರ ಏನಿಲ್ಲ. ಓಕೆ, ನಾಳೆ ಬರ್ತೀನಿ. ಆದಿತ್ಯ, ನಾನು ನಿಮಗೆ ಅಪರಿಚಿತಳ? ಯಾಕೆ? ನಾನು ನಿಮ್ಮ ಹೆಂಡತಿ ಆದಿತ್ಯ. ನಿಮ್ಮ ಕಣ್ಣೆದುರುಗಡೆನೇ ಕೂತಿದ್ದೀನಿ. ಒಂದು ಮಾತು ಆಡದೆ ನಿಮ್ಮ ಪಾಡಿಗೆ ನೀವು ಇದ್ದೀರಲ್ಲ. ಕನಿಷ್ಠ ಸೌಜನ್ಯಕ್ಕಾದರೂ ಕೇಳೋದು ಬೇಡವಾ, ಹೇಗಿದೆಯಾ ಅಂತ? ಕಾಣಿಸ್ತಾನೆ ಇದೆಯಲ್ಲ, ಇನ್ನೇನು ಕೇಳೋದು? ಐ ಆಮ್ ಹರ್ಟ್ ಆದಿತ್ಯ. 3 ವರ್ಷದ ಹಿಂದೆ ಇದ್ದ ಆದಿತ್ಯ ನೀವಲ್ಲ. ನೀನು ಅಷ್ಟೇ. 3 ವರ್ಷ ಹಿಂದೆ ಇದ್ದಿದ್ದು ನನ್ನ ತೇಜಸ್ವಿನಿ ನೀನಲ್ಲ. ನಿಮ್ಗೆ ಯಾಕೆ ಹಾಗೆ ಅನ್ನಿಸ್ತಿದೆ? ನಿನಗೆ ಯಾವ ಕಾರಣಕ್ಕೆ ಅನಿಸ್ತಾ ಇದೆಯೋ ನನಗೂ ಅದೇ ಕಾರಣಕ್ಕೆ ಅನಿಸ್ತಾ ಇದೆ. ನೀವು ಮನಸ್ಸಿನಲ್ಲಿ ಏನು ಇಟ್ಕೊಂಡಿದ್ದೀರಾ ಆದಿತ್ಯ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಸರಿಯಾಗೇ ಮಾತಾಡ್ತಾ ಇದ್ದೀನಿ. ನಿನಗೆ ನನ್ನ ಮೇಲೆ ಆಸಕ್ತಿ ಇಲ್ಲ, ನನ್ನ ಜೀವನದ ಬಗ್ಗೆ ಒಂದು ಸ್ವಲ್ಪ ಕೂಡ ಕಾಳಜಿ ಇಲ್ಲ. ನೀನು ಮನಸ್ಸು ಒಂದು ಕಡೆ ಇದ್ದರೆ ಹೃದಯ ಇನ್ನೆಲ್ಲೋ ಇದೆ. ಆಗಿರೋತ್ತಿಗೆ ನಾನು ಯಾಕೆ ತಲೆ ಕೆಡ್ಸ್ಕೋಬೇಕು ಹೇಳು ನಿನ್ನ ಬಗ್ಗೆ? ಆದಿತ್ಯ ಪ್ಲೀಸ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಪ್ರಧಾನ ವಿಷಯ ದೊಡ್ಡದು ಮಾಡ್ತಿರೋದು ನೀವು. ಅದು ಸಣ್ಣ ವಿಷಯ ಅಲ್ವಲ್ಲ.
ಒಂದು ವಿಷಯ ಆದಿತ್ಯ, ನೀವು ಇಷ್ಟು ದಿನ ನಂಬಿದ್ದೆಲ್ಲ ಸುಳ್ಳು, ಕಲ್ಪಿಸ್ಕೊಂಡಿರೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ಐ ಸಿ. ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನಿಮಗೆ ಗೊತ್ತಾಗತ್ತೆ. ಎಲ್ಲ ಲೀಗಲಾಗೇ ಆಗತ್ತೆ. ನೀವು ನನ್ನನ್ನು ಅನುಮಾನಿಸೋ ಅಗತ್ಯ ಇಲ್ಲ. ಸತ್ಯ ಗೊತ್ತಾಗತ್ತೆ. ನನಗೆ ಅರ್ಥ ಆಗ್ತಾ ಇಲ್ಲ. ಈ ಫೋಟೋದಲ್ಲಿರೋ ವ್ಯಕ್ತಿ ನಿಮಗೆ ಗೊತ್ತಾ? ಇವನ್ ಫೋಟೋ ನಿಂಗೆ ಹೇಗೆ ಸಿಕ್ತು? ಯಾರವನು? ನನ್ನನ್ನು ಕಿಡ್ನಾಪ್ ಮಾಡಿ ಒಂದು ಕತ್ಲು ಕೋಣೆಯಲ್ಲಿ ಇಟ್ಟಿದ್ರಲ್ಲ, ಅಲ್ಲಿ ನನ್ನನ್ನು ನೋಡ್ಕೊತಿದ್ದವನೇ ಇವನು. ದೊಡ್ಡ ರೌಡಿ ಇವನು. ನನ್ನ ಕೈ ಕಾಲು ಕಟ್ಟಾಕಿ ಕೊಡಬಾರ್ದೇ ಇರೋ ಚಿತ್ರಹಿಂಸೆ ಕೊಟ್ಟ. ಈ ಫೋಟೋ ನಿನ್ಗೆ ಹೇಗೆ ಸಿಕ್ತು? ನಾನು ತನಿಖೆ ನಡೆಸ್ತಿದ್ದೀನಿ, ಹಾಗೆ ಸಿಕ್ತು. ಪ್ರಧಾನ್ ಕೊಟ್ನಾ? ಆದಿತ್ಯ, ಏನು ಹೇಳ್ತಿದ್ದೀರಾ? ಇವನ್ ಪ್ರಧಾನ್ ಶಿಷ್ಯ ತಾನೆ? ಹಾಗಂದ್ಮೇಲೆ ಪ್ರಧಾನೇ ಈ ಫೋಟೋನ ಕೊಟ್ಟಿರ್ಬೇಕು ನಿಂಗೆ. ದೊಡ್ಡ ಕ್ರಿಮಿನಲ್ ಇವನು, ಗೊತ್ತಾ? ಒಂದ್ಸಲಿ ನಾನು ನಿನ್ಗೆ ಫೋನ್ ಮಾಡಕ್ ಹೊರಟಾಗ ನನಗೆ ಸಿಕ್ಕಾಪಟ್ಟೆ ಹೊಡೆದ ಇವನು. ಇವನ್ ಫೋಟೋ ಯಾರು ಕೊಟ್ಟಿದ್ದಲ್ಲ, ನಾನೇ ಇವನನ್ನ ಹುಡುಕಿದ್ದು, ನಾನೇ ಇವನ್ ಫೋಟೋ ತೆಗೆದಿದ್ದು. ಓ, ನೀನು ಇವನನ್ನ ಮೀಟ್ ಮಾಡಿದ್ಯಾ? ಪ್ರಧಾನ್ ಜೊತೆ ನೀನು ಶಾಮೀಲಾಗಿದ್ಯಾ? ಆದಿತ್ಯ, ಹುಚ್ಚುಚ್ಚಾಗಿ ಮಾತಾಡಬೇಡಿ. ಎಲೆಬಿಲ್ಲದ ನಾಲ್ಗೆ 1000 ಮಾತಾಡತ್ತೆ, ಆದರೆ ನಿಮ್ಮ ಬುದ್ಧಿ ಮಣ್ಣು ತಿನ್ನಬಾರ್ದು. ನಿಮ್ಮ ಹೆಂಡತಿನ ಹಂಗಿಸಿ ಮಾತಾಡ್ತಾ ಇದ್ದೀರಲ್ಲ, ಇದೇ ಬಾಯಲ್ಲಿ ನಿಮ್ಮ ಹೆಂಡತಿ ಒಳ್ಳೆಯವಳು ಅಂತ ಹೇಳೋ ಹಾಗೆ ಮಾಡ್ತೀನಿ, ನೋಡ್ತಾ ಇರಿ. ಏನು ಹೇಳ್ತಿದ್ಯಾ ನೀನು? ನಿಮ್ಮನ್ನ ಕಿಡ್ನ್ಯಾಪ್ ಮಾಡಿದ್ದು ಈ ಗೂಂಡ ನಿಜ, ಆದರೆ ಇವನು ಪ್ರಧಾನ್ ಶಿಷ್ಯ ಅಲ್ಲ. ಪ್ರಧಾನ್ಗೂ ಇವನಿಗೂ ಯಾವ ಸಂಬಂಧನೂ ಇಲ್ಲ. ನಿಮ್ಮನ್ನ ಕಿಡ್ನ್ಯಾಪ್ ಮಾಡೋದಕ್ಕೆ ಇವನನ್ನ ಯಾರು ಬಳಸ್ಕೊಂಡ್ರು ಅನ್ನೋದು ಇವನಿಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ಇವನಿಂದಾನೇ ಬಾಯ್ ಬಿಡಿಸ್ತೀನಿ. ನಿಮ್ಮ ಕಿಡ್ನ್ಯಾಪ್ ಹಿಂದೆ ಯಾರಿದ್ರೂ ಯಾರಿಲ್ಲ ಅನ್ನೋದು ಸದ್ಯದಲ್ಲೇ ಗೊತ್ತಾಗತ್ತೆ. ಸತ್ಯ ಬಯಲಾಗತ್ತೆ. ಅಲ್ಲಿ ತನಕ ಸಮಾಧಾನವಾಗಿರಿ. ತಾನು ತಪ್ಪು ಮಾಡಿ ಪ್ರಧಾನ್ ಮೇಲೆ ಆ ತಪ್ಪನ್ನು ಹಾಕಿ ಆರಾಮಾಗಿದ್ದಾನಲ್ಲ, ಅವ್ನ ನಿಜವಾದ ಬಣ್ಣನ ನಾನು ಬಯಲು ಮಾಡ್ತೀನಿ. ನಾನು ಪ್ರಧಾನ ಉಳಿಸೋದಕ್ಕೆ ಹೊರಟಿಲ್ಲ. ಸತ್ಯ ಗೊತ್ತಾಗಬೇಕು, ಅದಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ದೀನಿ. ತುಂಬ ಕಷ್ಟಪಟ್ಟು ಈ ಗುಂಡ ಜಾಡ್ ಹಿಡಿದಿದ್ದೀನಿ. ಬಯಲಾದ ಮೇಲೆ ಎಲ್ರಿಗೂ ಅರ್ಥ ಆಗತ್ತೆ. ಅನುಮಾನದ ಹೊಗೆ ಆವರಿಸ್ಕೊಂಡಾಗ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಅರ್ಥ ಆಗಲ್ಲ ಆದಿತ್ಯ. ಕಣ್ಣಿಗೆ ಕಂಡಿದ್ದನ್ನೇ ಸತ್ಯ ಅಂತ ನಂಬೋ ಸಾಧ್ಯತೆನೇ ಜಾಸ್ತಿ. ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ. Just wait for 2 days.